ಚಿಂಚೋಳಿ ತಾಲ್ಲೂಕಿನ ಶಾದಿಪುರ ಗ್ರಾಮದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಯುವ ಕರ್ನಾಟಕ ವೇದಿಕೆ ವತಿಯಿಂದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸಂಬಂಧಿಸಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದರು. ಬಾರ್ಡರ್ ಸರ್ವಿಸ್ ಪ್ರಾಬ್ಲಮ್ ಏನದ ಅದು ಸಾಲ್ವ್ ಮಾಡಿ, ಇಲ್ಲಿ ಗಾಡಿಗಳು ಬಂದು ಇಲ್ಲಿ ಮಣ್ಣು ಇಲ್ಲಿಗಲ್ ಮೈನ್ಸ್ ನಡೀಲತ್ತ ತಡೆ ಇದು ಮಾಡಿ ಅವ್ರ ಗಾಡಿಗಳು ಸೀಸ್ ಮಾಡತನ ಇಲ್ಲೇ ಸತ್ಯಾಗಿರ ಇದೇ ಕಂಟಿನ್ಯೂ ನಡೀತದ. ಅವ್ರು ಡಿ ಸಿ ಮೇಡಮ್ ಅವ್ರು ಬಂದು ಬಾರ್ಡರ್ ಸರ್ವೇದ್ ಏನು ಪ್ರಾಬ್ಲಮ್ ಅದ ಸಾಲ್ವ್ ಮಾಡತನ ಇದು ಸತ್ಯಾಗಿರ ಕಂಟಿನ್ಯೂ ನಡೀತದೆ सर. हाँ, के लिए 3 दिन हो गया देखे तहसीलदार लेटर दे के पुलिस स्टेशन में 3 दिन हो रहा. पुलिस प्रोटेक्शन नहीं देते, उल्टा वहाँ सत्यागिरा यहाँ निहारे बोल के वहाँ जाके रोड पे बैठे तो वहाँ ले जाके बस में ले जाके पुलिस स्टेशन को केस करते बोल के बस पर लेके जाते. लेडीज को जेंट्स को प्रॉब्लम ले जाते. और रात में यहाँ के माइंस वाले उन्होंने टिप्परा तुम्हारे ऊपर से ले जाते हैं कि कारा ला के जीवन ला के डराते जा रहे. उनको हम प्रोटेक्शन के वास्ते लेटर दिए तो प्रोटेक्शन तक नहीं देते. चलो गाड़ियाँ तो शीज नहीं कर रहे हो, आगे यहाँ प्रोटेक्शन तो देना ना, वो भी नहीं देने के लिए तैयार है. सर ये माइनिंग का पीछे किसका हाथ होगा सर? माइनिंग के पीछे इसमें कौन फैक्ट्री वाले कौन कर रहे हैं या उनको दूसरा कौन है, मैं नामा तो बोलने नहीं जाता. वो पुलिस वालों का काम है, कौन कर रहे कौन है, गाड़ियाँ किसके पकड़ के शीज करे तो मालूम होता. ಈಗ ಶಾಸಕ ಸರ್ ಇದು ಇಲ್ಲಿಗಲ್ ಮೈನಿಂಗ್ ಸರ್. ಇಲ್ಲಿ ಒಂದು ಮಾಮೂಲಿ ಟ್ರ್ಯಾಕ್ಟರ್ ಹೋದ್ರು ಹಿಡಿತಾರೆ ಇವರು. ಒಂದು 3 ತಿಂಗಳಿಂದ ಮಣ್ಣು ಹೊಡಿಲತ್ತಾರ. ನೀವು ತೆಕ್ಕೊಂಡು ನೋಡ್ರಿ ವಿಡಿಯೋ ಮಾಡಿ ಸರ್, ಎಷ್ಟು ಬೇಕಾಗಲ್ಲ. ಗುಡ್ಡ ಪೂರ ಸಾಫ್ ಮಾಡಿಬಿಟ್ಟು ತೆಗ್ ಹೊಡೆದ್ರ ಮತ್ತೆ ಒಂದು ಗುಡ್ಡ ಒಳಗೆ ಹೋಗಪ್ಪಲೆ 6 ತಿಂಗಳಿಂದ 7 ತಿಂಗಳಿಂದ ಬಗರ್ ರಾಯಲ್ಟಿಲಿಂದ ಮಣ್ಣು ಹೊಡಿಲತ್ತಾರ. ಮತ್ತು 1 ವರ್ಷದಿಂದ ನಡಿಲತ್ತಂದ್ರೆ ಇವರು ಯಾರು ಒಳಗಡೆ ಸರ್? ನಮಸ್ಕಾರ, ನನ್ನ ಹೆಸರು ಶಂಕರ್ ಪವಾರ್ ಅಂತ. ನಾನು ಇಲ್ಲಿ ಶಾದಿಪುರ ಇಲ್ಲಿ ನಾವು ಈಗ ನಿಂತಿದ್ದು 126 ಸರ್ವೆ ನಂಬರ್ ನಲ್ಲಿ. ನಮಗ 2002 ರಲ್ಲಿ ಅಲಾಟ್ ಆಗಿದ್ದ ಲ್ಯಾಂಡ್ ಇದೆ. ಇದು ಫಾರ್ಮರಿಗೆ ಅಲಾಟ್ ಆಗಿದ್ದ ಲ್ಯಾಂಡ್ ಇದೆ 59 ಮೆಂಬರ್ಸಿಗೆ. ಬಟ್ ಪೊಸಿಷನ್ ಯಾರಿಗೆ ಕೊಟ್ಟಿಲ್ಲ. ಈಗ ನಾವು ಇದ್ದೀವಿ 40 ಎಕರೆ ಭೂಮಿದಾಗಿದ್ದೀವಿ. ನಮಗೆ ಅಳತೆ ಮಾಡಿ ಕೊಡೋದು 176 ಎಕರ್ಸ್ ಲ್ಯಾಂಡ್ ಕೊಡಬೇಕು. ಇಲ್ಲಿ ರಾಯಲ್ಟಿ ತೆಲಂಗಾಣದಿದೆ, ಮಣ್ಣು ಕರ್ನಾಟಕದಿಂದ ಒಯ್ಲತ್ತೆ. ಈಗ ನಾವು ಸಂಬಂಧಪಟ್ಟ ಅಧಿಕಾರಿಗಳು DC ಅವರಿಗೆ 3 ಬಾರಿ, AC ಅವರಿಗೆ, ತಹಸೀಲ್ದಾರ್ ಅವರಿಗೆ, RTO ಅವರಿಗೆ, ಮೈನಿಂಗ್ ಆಫೀಸಿಗೆ ಎಲ್ಲ ಏನೇನು ಡಿಪಾರ್ಟ್ಮೆಂಟ್ ಬರುತ್ತೆ ಎಲ್ಲರಿಗೂ ಲೆಟರ್ ಕೊಟ್ಟಿವಿ. ಈಗ ತನ ನಮ್ಗೆ ಏನು ಸಾಲ್ವ್ ಮಾಡಿಲ್ಲ ಪ್ರಾಬ್ಲಮ್. ಶಾಸಕರು ಕೂಡ ಶಾಸಕರಿಗೆ ಗಮನ ಇದೆ, ಎಲ್ಲರ ಗಮನ ಇದೆ. ಪ್ರಿಯಾಂಕಾ ಅವರಿಗೆ ಒಂದ್ಸರಿ ಕೊಟ್ಟಿವಿ, ಪ್ರಿಯಾಂಕಾ ಖರ್ಗೆ ಕೊಟ್ಟಿವಿ, ಮತ್ತು ಅಪೋಸಿಷನ್ ಲೀಡರ್ ಎಲ್ಲರಿಗೂ ಗೊತ್ತಿದೆ ಸರ್. ಬಟ್ ಯಾರು ಬಿ ಇದು ಮಾಡಿಲ್ಲ. ನಾವು ನಿನ್ನೆ ಗಾಡಿ ಹಿಡ್ದೀವಿ, ಇಲ್ಲಿ ಇಟಾಗಿ ಇದೆ ಮತ್ತು ಟಿಪ್ಪರ್ಗಳು ನಿಂತಿವೆ. ಮತ್ತ ನಾ 3 ಗಾಡಿಗಳು ಸ್ಟೇಷನ್ಗೆ ಇದೆ. ವಿ ಅವ್ರು ಬಂದರು, RI ಬಂದರು. ಅವ್ರು ಬಂದು ಪೊಲೀಸ್ ಅವ್ರು ಬಂದು ಎಲ್ಲಿ ಹೋಗ್ಯಾರೋ, ಏನು FIR ಮಾಡ್ಸ್ಯಾರೋ ಏನು ಮಾಡ್ಸಾರೋ ಗೊತ್ತಿಲ್ಲ. ಅವ್ರು ಕೇಳಿದಾಗ ಅವ್ರು ಏನಂತಾರ, ನಾವು ಗಾಡಿಗಳು ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡಿವಿ, FIR ಮಾಡ್ತಾರ ಅಂತ ಹೇಳ್ತಾರೆ ಸರ್. ಈಗ ನಾವು ನೈಟ್ ಇಲ್ಲೇ ಇದ್ದೀವಿ. ಗೂಂಡಾಗಳು ಬರ್ತಾವ, ಮಾಫಿಯಾದವ್ರು ಬಂದು ನಮಗೆ ಬೆದರಿಕೆ ಹಾಕ್ಲಾದ. ಗಾಡಿ ಹೋಗ್ತೀವಿ ನಿಮ್ಮ ಮ್ಯಾಗಿಂದ, ನೀವು ಎಲ್ಲಿಂದ ಗಾಡಿ ಬಿಡಿಸ್ತೀರಿ, ನಾವು ಬಿಡಿಸ್ಕೊತೀವಿ, ನೀವು ಎಲ್ಲಿ ಹಾಕ್ತೀರಿ ಅಂತ ಇದು ಬೆದರಿಕೆ ಹಾಕ್ಲತ್ತ ಸರ್. ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ DC ಅವ್ರು ಇಲ್ಲಿಗೆ ಬರಬೇಕು, ರೈತರಿಗೆ ಎಲ್ಲ ಭೂಮಿ ಹಂಚಿಕೆ ಮಾಡಿ ಕೊಡಬೇಕು. ಅಲ್ಲಿ ತನಕ ನಾವು ಇಲ್ಲಿಂದ ಹೋಗಲ್ಲ. MP को बोले, SC DSC को सबको बोले, PSI को बोले, और मेरा कोई इंसाफ नहीं कर रहा है. इधर गाड़ी रुकाया, अभी क्या बोल रहा है, चलो बोल के वो बस में लेके गए. तो रोड पे नहीं बैठना, नहीं रोकना, परमिशन लेके आया क्या बोल के लेके गए बस में. कौन लेके गए? PSI अमीन साहब लेके गए. कहाँ पर लेके गए? पुलिस स्टेशन को लेके गए. ले जाके बिठा दिया. सो आगे क्या फैसला करता है, क्या ये पार फाड़ता है, ये फाड़ता है बोल के बोले, क्या करता है तेरा ही हाथ में है बोल कर चले गए. तो आज ये MLA साहब, MP साहब, उसका ही घर में का कोई माँ बेटी कौन सा भी होगा. तो पुलिस स्टेशन में रहिए तो अब तक वो लोग रुकता था, वो नहीं रुकता था ना. तो आज तक अब तक हम उसमें फोन में भी छोड़े तो भी अब तक उसका हमें दाद नहीं फरियाद नहीं. तो देख गोर गरीब इतना धूप में मर रहा है हम. अब वो क्या अभी वो भी है आए तो अभी वो हंसा करने का कुछ भी नहीं सोच रहा है. खाली गाड़ी छोड़ दो, गाड़ी का ही बात कर रहा है, मेरा नहीं कर रहा है. सर्कल साहब भी, PSI भी, वो गाड़ी का ही छोड़ दे बोल रहा है. ये गाड़ी वो गाड़ी छोड़ दे बोल रहे हैं. अब तुम कैसे कंटिन्यू ऐसे